ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಹಾಲು ತುಂಬ ಟೇಸ್ಟಿಯಾಗಿದೆ. ಅದು ಯಾವ ಬಾದಾಮ್ ಪುಡಿ ಹಾಕಿದಾರೋ ಗೊತ್ತಿಲ್ಲ. ನೀನು ಟೇಸ್ಟ್ ನೋಡು, ಇಲ್ಲಾಂದರೆ ನಾನೇ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ತಗೋ. ಅದು ನಂದನವ್ರೆ, ನಿಮ್ಮ ಹತ್ರ ನಾನು ಏನೋ ಹೇಳಬೇಕಾಗಿತ್ತು. ಏನು ಹೇಳಬೇಕು? ನೀನು ಏನು ಮಾತಾಡೋದಿದ್ರು ಮೊದಲು ಹಾಲನ್ನು ಟೇಸ್ಟ್ ಮಾಡಿ ಆಮೇಲೆ ಮಾತು ಶುರು ಮಾಡು. ನಂಗೆ ಗೊತ್ತು ನೀನು ನನ್ನ ಹತ್ರ ತುಂಬ ಮಾತಾಡೋಕ್ಕಾಯ್ತಿದೆಯಾ ಅಂತ. ನಾವು ಮದುವೆ ಆದಾಗಿಂದ ಇಲ್ಲಿವರೆಗೂ ನಮಗೆ ನಮ್ಮದೇ ಆದ ಟೈಮೇ ಸಿಕ್ಕಿಲ್ಲ. ನೀನೊಂದು ರೂಮು, ನಾನೊಂದು ರೂಮು, ಜೊತೆಗೆ ಯಾವಾಗ ನೋಡಿದ್ರು ನಮ್ಮ ಹತ್ರ ಯಾರಾದರೂ ಒಬ್ರು ಇರ್ತಿದ್ರು. ನೆನ್ನೆ ನೋಡಿದ್ರೆ ಇಬ್ರಿಗೂ ಮನಸ್ಸಿಗೆ ಬೇಜಾರಾಗಿ ಮಲಗಿಬಿಟ್ವಿ. ಬಟ್ ಇವತ್ತು ಇಡೀ ರಾತ್ರಿ ನಮ್ಮದೇ. ನನ್ನ ಜೊತೆ ಆಡಬೇಕಾಗಿದ್ದ ಮಾತನ್ನೆಲ್ಲ ಸುರುಳಿ ಕಟ್ಕೊಂಡಿದೆಯಲ್ವ, ಇವತ್ತು ಆ ಸುರುಳಿ ಬಿಚ್ಕೊಳ್ಳಿ. ತಗೋ. ಡೀರ್ ಪದ್ದು, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ಇನ್ನೊಂದೇ ಒಂದು ಸಿಪ್ ಕುಡಿಲ್ಲ, ಇನ್ನೊಂದು ಸಿಪ್ ಅಷ್ಟೇ. ಅದಕ್ಕೇನಂತೆ, ಕುಡೀರಿ. ನನ್ನ ಮುದ್ದು ನೀನು. ನಿನ್ನ ಬಾಯಲ್ಲಿ ಇಲ್ಲ ಅಂತ ಬರೋದೇ ಇಲ್ಲ ಅಲ್ವಾ? ಯಾರಾದರೂ ಏನಾದರೂ ಕೇಳಿದ್ರೆ ದಿಢೀರ್ ಅಂತ ಕೊಟ್ಬಿಡ್ತೀಯ. ದಾನ ಶೂರ ಕರ್ಣಿ ನೀನು. ಆದರೆ ಈ ಗಂಡಿಗೆ ಒಂದು ಮುತ್ತು ಮಾತ್ರ ಸ್ಯಾಂಕ್ಷನ್ ಮಾಡಲಿಲ್ಲಪ್ಪ. ವೈ ಪದ್ದು, ವೈ 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 ನೀನು ಉತ್ತರ ಹೇಳೋ ಗ್ಯಾಪಲ್ಲಿ ಒಂದು ಸಿಪ್ ಕುಡಿದು ಬಿಡ್ತೀನಿ. ಆಹಾ, ಅಮೃತ ಇದು. ಪದ್ಮಿನಿ ಎಲ್ಲೋದೆ? ಏ ಪ್ಲೀಸ್ ಹಂಗೆಲ್ಲ ನಗಬೇಡ. ನಾನು ಹಾಡು ತಡ್ಕೊಳಲ್ಲ. ಹುಡುಗರ ಜೀವನ ಹಾಳು ಮಾಡೋದೇನಂತೆ ಗೊತ್ತಾ? ಹುಡುಗಿರ್ ನಗು ಅಂತೆ. ಬಟ್ ನನ್ನ ಜೀವನ ಹಾಳಾಗಿಲ್ಲ ಬಿಡು ನಿನ್ನ ನಗುವಿಂದ. ಯಾಕಂದರೆ ನಿದ್ದು ಮುದ್ದಾದ ನಗು. ಅವತ್ತು ನಿನ್ನ ರಸ್ತೆಯಲ್ಲಿ ನೋಡಿದಾಗ ನಿನ್ನ ಮುಖದಲ್ಲಿ ನಗು ಅಂತೂ ಇರಲಿಲ್ಲ, ಆದರೆ ಒಂದು ಇನ್ನೋಸೆನ್ಸ್ ಇತ್ತು. ಅದಕ್ಕೆ ಮರಳಾಗಿ ಮದುವೆ ಆದರೆ ನಿನ್ನೆ ಆಗೋದು ಅಂದ್ಕೊಂಡೆ. ಅಶ್ವಿನಿ ದೇವತೆಗಳು ಫ್ರೀ ಆಗಿದ್ರು ಅನಿಸುತ್ತೆ, ಕರೆಕ್ಟಾಗಿ ತಥಾಸ್ತು ಅಂದಿದ್ದಾರೆ. ಇವತ್ತು ಮದುವೆ ಆಗಿ ನನ್ನ ಹೆಂಡತಿಯಾಗಿ ಪಕ್ಕದಲ್ಲಿ ಕೂತಿದ್ಯಾ. ಲಕ್ಕಿ ಅಂದರೆ ಈ ನಂದನೆ ತಾನೆ. ನಗ್ಬೇಡ ಅಂದ್ರೆ ನಗ್ತೀಯ ಕಳ್ಳಿ. ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ? ನಾನೇನು ನಗ್ತಾ ಇದ್ದೀನಾ? ನನಗೆ ಮೊದಲೇ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ನೀನು ಹೀಗೆ ನಗ್ತಾನೆ ಇದ್ದರೆ ಪ್ರೀತಿ ಓವರ್ಲೋಡಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ಯಾಕೆ ಪದ್ಮಿನಿ ದೂರ ಹೋಗ್ತಿದ್ಯಾ? ಕೋಪನಾ? ಓ, ಇವತ್ತು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಲ್ವಾ? ಓ ನೋಡು, ಮಾತಾಡ್ತಾ ನಿಂಗೆ ಇದನ್ನು ಕೊಡೋದೇ ಮರ್ತೋದೆ. ತಗೋ, ಒಂದು ನಿಮಿಷ, ಇನ್ನೊಂದೇ ಒಂದು ಸಿಪ್ ಕುಡಿದು ಬಿಡ್ತೀನಿ. ಖಾಲಿನೇ ಆಗೋಯ್ತಾ? ಇದು ದೊಡ್ಡ ಅನ್ಯಾಯ ಪದ್ಮಿನಿ. ಇಷ್ಟು ಬೇಗ ಖಾಲಿ ಆಗೋಯ್ತಲ್ಲ. ಐ ಆಮ್ ಸೋ ಸಾರಿ. ನಿಂಗೊಂಚೂರು ಉಳಿಸ್ತೆ, ನಾನೇ ಎಲ್ಲ ಕುಡಿದ್ಬಿಟ್ಟೆ. ಪರವಾಗಿಲ್ಲ. ಎಲ್ಲದಕ್ಕೂ ಪರವಾಗಿಲ್ಲ ಅಂತಿದ್ರೆ ಹೇಗೆ? ನೀನು ಸ್ವಲ್ಪ ಜೋರಾಗಬೇಕು ಪದ್ದು, ಇಲ್ಲಾಂದರೆ ಪರವಾಗಿಲ್ಲ ಪದ್ಮಿನಿ ಅಂತ ಹೆಸರಿಟ್ಬಿಡ್ತಾರಷ್ಟೆ. ನೀನು ಸ್ವಲ್ಪ ಜಗಳ ಫೈಟು ಎಲ್ಲ ಮಾಡಿ ನಿಂದೇನಿದೆ ಅದನ್ನು ಕಿತ್ಕೋಬೇಕಪ್ಪ. ಅಟ್ಲೀಸ್ಟ್ ಈ ಗಂಡನ ಹತ್ರ ಜಗಳ ಆಡದೇ ಇದ್ರೆ ಏನು ಕತೆ? ಯಾಕೋ ತುಂಬ ಮಾತಾಡ್ತಿದ್ದಾರಲ್ಲ ಇವರು. ಆದರೆ ಪಾಪದ ಹುಡುಗಿ ನೀನು, ತುಂಬ ಒಳ್ಳೆಯವಳು. ನಂಗೆ ನೀನು ಹಿಂಗಿದ್ರೇ ಇಷ್ಟ. ಏನೊಂದು ಹೇಳ, ಐ ಲವ್ ಯು. ನಾನು ನಿಮ್ಗೇನು ಹೇಳಬೇಕು? ಹೇಳು, ಧಾರಾಳವಾಗಿ ಹೇಳು. ನನ್ನ ಹತ್ರ ಹೇಳಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಬೇಕಾ? ಹೇಳು. ಅದು ನೀವು ನನ್ನ ಹತ್ರ ಬರಬೇಡಿ, ನನ್ನನ್ನು ಮುಟ್ಲೂಬೇಡಿ. ಯಾಕೆ? ಅಯ್ಯೋ, ಏನಂತ ಹೇಳೋದಪ್ಪ ಈಗ? ಓ ಗೊತ್ತು ಬಿಡಿ,
ನಮ್ಮ ಜಾನು ಅಣ್ಣ ಹೇಳಿದ್ದಾನೆ, ಈ ಹುಡುಗಿರು ಬೇಡ ಅಂದರೆ ಬೇಕು ಅಂತ ತಾನೆ. ಇಂಡೈರೆಕ್ಟಾಗಿ ಹತ್ರ ಬಾ ಅಂತ ಹೀಗೆ ಹೇಳ್ತಿದ್ಯಾ ಕಳ್ಳಿ. ಐ ಲವ್ ಯು ಪದ್ಮಿನಿ. ಐ ಲವ್ ಯು ಸೋ ಮಚ್. ಇಲ್ಲ ನಂದನ್ ಅವರೇ, ಅದು ಹಿಂಗೆ ಹೇಳಿ ನಿಮಗೆ ನಾನು. ಬೇಡ, ನೀನೇನು ಹೇಳ್ಬೇಡ, ಎಲ್ಲ ನಾನೇ ಹೇಳ್ತೀನಿ. ಐ ಲವ್ ಯು ಪದ್ಮಿನಿ. ಐ ಲವ್ ಯು ಸೋ ಮಚ್. ಲವ್ ಯು ಲೋಡ್ಸ್ ಪದ್ಮಿನಿ. ಐ ಲವ್ ಯು. ಐ ಲವ್ ಯು. ನಂದನ್ ಅವರೇ, ಯಾಕೆ ಇಷ್ಟೊಂದು ನನ್ನ ಪ್ರೀತಿ ಮಾಡ್ತೀರಾ? ಈ ನಿಮ್ಮ ಹುಚ್ಚು ಪ್ರೀತಿನೇ ನನ್ನ ಬಾಯಿನ ಕಟ್ಟಾಗ್ತೈತೆ. ಎಸ್, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನನ್ನ ಹೃದಯ ತುಂಬ ನೀನೇ ಇದೆಯಾ? ಇಲ್ಲ, ಈ ಹಾರ್ಟಷ್ಟು ಸಣ್ಣದಲ್ಲ ನಿಮ್ಮ ಮೇಲಿರೋ ಪ್ರೀತಿ. ಈ ರೂಮಷ್ಟು, ಈ ಮನೆಯಷ್ಟು ಇಲ್ಲ, ಈ ಪ್ರಪಂಚದಷ್ಟು ದೊಡ್ಡದು ಪದ್ಮಿನಿ ನಿನ್ನ ಮೇಲಿರೋ ಪ್ರೀತಿ ನನಗೆ. ಐ ಲವ್ ಯು ಪದ್ಮಿನಿ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಛೇ, ಎಂಥ ಕೆಲಸ ಆಗೋಯ್ತು. ಪತ್ರ ಓದಬೇಕು ಅನ್ನೋಷ್ಟೊಳಗೆ ಒದ್ದೆ ಆಗೋಯ್ತಲ್ಲ. ಯಾರ್ದಿದು? ನಂದನ್ ಅವರೇ ಅಂತ ಇದೆ. ನಂದನಿಗೆ ಪತ್ರನ ಯಾರು ಬರ್ತಿದ್ದಾರೆ? ಇದ್ಯಾಕೆ ಈ ಫೈಲಲ್ಲಿತ್ತು? ಇದೇನಾದರೂ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ ಪತ್ರನ ನಾನು ಓದ್ಲಿ ಅಂತ ನಂದನ್ ಏನಾದರೂ ಇಲ್ಲಿ ಇಟ್ಟಿರ್ಬೋದಾ ಅಂತ. ನಂದನ್ ಅವರೇ, ನಿಮ್ಮ ಭೇಟಿ ಆಗಲಿಲ್ಲ, ಸಿಕ್ಕಾಕೊಂಡಿದ್ದೀನಿ. ನಾನು ಯಾವತ್ತೂ ಡ್ಯಾನ್ಸ್ ಅಂತ ಮಾತು ಕೊಟ್ಟಿದ್ದೆ, ಆದರೆ ನಾನು ಇವತ್ತು ಅನಿವಾರ್ಯ ಡ್ಯಾನ್ಸ್ ಶೋಗೆ, ಅದಕ್ಕಾಗಿ ನಾನು ಹೋಗಿ ಡ್ಯಾನ್ಸ್ ಬೇಕು. ಆದರೆ ನಿಮ್ಮ ಮಾತು ಮೀರಿ ನನ್ನ ಮನಸ್ಸು ಇಲ್ಲ. ನಾನು ಡ್ಯಾನ್ಸ್ ಶೋಗೆ ಹೋಗ್ತೀನಿ, ಒಪ್ಪಿಗೆ ಕೊಡಿ ಅಂತ ಬರ್ದಿದ್ದಾರಲ್ಲ. ನಂದನ್ಗೆ ಯಾರು ಈ ಥರ ಲೆಟ್ರ್ ಬರ್ದಿರೋದು? ಯಾಕೆ ಪದ್ಮಿನಿ ನಾಚಿಕೆ ಆಗ್ತಿದ್ಯಾ? ಏನಾಯ್ತು ಪದ್ಮಿನಿ? ನನ್ನ ಮೇಲೆ ಕೋಪನಾ ಅಥವಾ ನಾಚಿಕೆಗೆ ಹೀಗೆ ದೂರ ದೂರ ಹೋಗ್ತಾ ಇದೆಯಾ? ನಂದನ್ನವ್ರೆ, ಪ್ಲೀಸ್ ದಯವಿಟ್ಟು ನನ್ನಿಂದ ದೂರ ಇರಿ. ಈ ದೂರ ಯಾಕೆ? ನಾಚಿಕೆಗ ಭಯಕ್ಕ? ಎರಡಕ್ಕೂ ಅಲ್ಲ. ಯಾಕೆ ಏನು ಅಂತ ಕೇಳಬೇಡಿ. ನನ್ನ ಹತ್ರ ನೀವು ಬರೋದು ನನಗಿಷ್ಟ ಇಲ್ಲ ಅಷ್ಟೇ. ಕಮಾನ್ ಪದ್ಮಿನಿ, ತಮಾಷೆ ಸಾಕು. ಇದು ತಮಾಷೆ ಅಲ್ಲ, ನಿಜನೇ ಹೇಳ್ತಿರೋದು. ನಾನು ನೀವು ದೂರ ಇರಬೇಕು, ಇದನ್ನೇ ಆಗ್ಲಿಂದ ಹೇಳೋಣ ಅಂತ ಪ್ರಯತ್ನ ಮಾಡ್ತಿರೋದು. ಪ್ಲೀಸ್ ನಂದನ್ ಅವರೇ. ಏನು ಹೇಳ್ತಿದ್ಯಾ ನೀನು? ದೂರ ಇರಬೇಕಾ?
ಯಾಕೆ? ಕಾರಣ ಏನು? ಈಗಲೇ ಏನು ಹೇಳೋಕ್ಕಾಗಕ್ಕಿಲ್ಲ, ಆದರೆ ಪ್ಲೀಸ್ ನನ್ನ ಹತ್ರ ಬರಬೇಡಿ. ನನಗೆ ಸ್ವಲ್ಪ ಅವಕಾಶ ಕೊಡಿ, ಆಮೇಲೆ ನಾನೇ ನಿಮ್ಗೆ ಎಲ್ಲ ಕಾರಣನೂ ಹೇಳ್ತೀನಿ. ಈಗೇನು ಕೇಳಬೇಡಿ. ಏನು ಹುಡ್ಕಾಟ ಆಡ್ತಾ ಇದೆಯಾ? ನಾನು ಯಾಕೆ ದೂರ ಇರಬೇಕು? ನಿನ್ನ ಗಂಡ ನಾನು. ಅವತ್ತು ಬೆಡ್ದಲ್ಲಿ ಕಾರಣ ಏನು ಅಂತಾನೆ ಹೇಳಿದೆ, ಮದುವೆ ಬೇಡ ಅಂತ ಹೇಳಿದೆ. ಅದರಿಂದ ಆಮೇಲೆ ಏನೇನಾಯ್ತು ಅಂತ ಗೊತ್ತು ತಾನೆ. ಈಗ ಮತ್ತೆ ಇನ್ನೊಂದು ಅವಾಂತರ ಆಗೋದು ಬೇಡ ಪದ್ಮಿನಿ. ಕಾರಣ ಏನು ಅಂತ ಹೇಳು. ಈಗ ನಾನೇನು ಹೇಳೋಕ್ಕಾಗಕ್ಕಿಲ್ಲ, ಆದರೆ ನನ್ನ ನಿಮ್ಮ ಮಧ್ಯೆ ಅಂತರ ಇರಬೇಕಾಗಿರೋದೀಗ ಅನಿವಾರ್ಯ ಆಗೈತೆ. ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ. ಏನು ಪದ್ಮಿನಿ ಇದು? ನೀನು ನನ್ನ ಹತ್ರಕ್ಕೆ ಬರೋಕ್ಕೆ ಆಸೆ ಆಗಿರ್ತೀಯ? ನಮ್ಮಿಬ್ಬರು ಸಂಸಾರ ಶುರು ಆಗುತ್ತೆ ಅಂತ ನಾನಿದ್ರೆ ನೀನು ದೂರ ಇರುವಂತಿದೆಯಲ್ಲ. ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀವಿ ಪದ್ಮಿನಿ. ಇವಾಗ ನಮ್ಮ ಮಧ್ಯೆ ಅಂತರ ಇರಬೇಕು ಅಂದರೆ ಏನರ್ಥ? ನನ್ನ ಹೆಂಡತಿ ಹತ್ರಕ್ಕೆ ನಾನು ಬರಬಾರ್ದು, ಅದಕ್ಕೆ ಕಾರಣನೂ ಕೇಳಬಾರ್ದು ಅಂದರೆ ಇದು ಎಷ್ಟು ಸರಿ ಪದ್ಮಿನಿ? ನಿಜ ಹೇಳಿ ಪದ್ಮಿನಿ, ನನ್ನಿಂದ ಏನಾದ್ರು ತಪ್ಪಾಯ್ತಾ? ನಿಂಗೆ ನೋವಾಯ್ತಾ? ಏನಾದರೂ ಇದ್ರೆ ಫ್ರ್ಯಾಂಕಾಗಿ ಹೇಳು, ನಾನು ತಿದ್ಕೊಳ್ತೀನಿ. ಏನಂತ ಹೇಳಿದ್ಯವ್ರೆ? ಕಾರಣ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇವ್ರಿಗೈತಾ? ಇಷ್ಟಕ್ಕೆ ಪಾಪ ಇಷ್ಟೊಂದು ನೊಂದ್ಕೊಂಡವ್ರೆ. ಇನ್ನು ನಾನು ಇವ್ರ ಹೆಂಡ್ತಿನೇ ಅಲ್ಲ ಅಂತ ಗೊತ್ತಾದ್ರೆ? ಏನು ಯೋಚನೆ ಮಾಡ್ತಿದ್ಯಾ ಪದ್ಮಿನಿ? ನನ್ನ ತಲೆ ಸಿಡ್ದಂಗೆ ಆಗ್ತಿದೆ, ಎಲ್ಲ ಕಲ್ಸೋಗ್ತಿದೆ. ಏನಾದರೂ ಮಾತಾಡು. ಏನು ಮಾತಾಡಬೇಕು ಅದನ್ನೇ ಮಾತಾಡೀವ್ನಿ. ಈಗ ಸದ್ಯಕ್ಕೆ ಇಷ್ಟೇ ನನ್ಗೆ ಹೇಳೋಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದಾ? ಹಾಗಿದ್ರೆ ದೂರ ಇರ್ಬೇಕು ತಾನೆ? ಇಷ್ಟು ದೂರ ಇದ್ರೆ ಸಾಕಾ? ಇರ್ತೀನಿ ಪದ್ಮಿನಿ, ನಿನ್ನಿಂದ ದೂರನೇ ಇರ್ತೀನಿ.